ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು 2024 ಲೋಕಸಭಾ ಚುನಾವಣೆಯ ರಿಸಲ್ಟ್ ಅನ್ನೇ ಬದಲಿಸಬಲ್ಲಂತಹ ಸುದ್ದಿ. ಬಿಗ್ ನ್ಯೂಸ್. 7 ಎಂಪಿಗಳಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಸುದ್ದಿ ಮಹತ್ವ ಪಡ್ಕೊಳ್ತಾ ಇದೆ. ರಿಸಲ್ಟ್ ಬಂದು ಕೆಲವೇ ದಿನಗಳಲ್ಲಿ ಢವ ಶುರುವಾಗಿರೋದು INDIA ಕೂಟಕ್ಕೆ, ಈ ಎಂಪಿಗಳಿಗೆ ಸಂಬಂಧಪಟ್ಟಂತೆ. ಈ ರೀತಿ ಆಗೇ ಬಿಟ್ರೆ ಬಿಜೆಪಿಗಿದು ನಿಜಕ್ಕೂ ಬಹಳ ಒಳ್ಳೆಯ ಅವಕಾಶ ಸೃಷ್ಟಿಯಾದಂತಾಗಬಹುದು. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಬಿಜೆಪಿ 241ಕ್ಕೆ ಖುಷಿ ಪಟ್ಕೊಳ್ಬೇಕಾಗಿದೆ. NDA ಸರ್ಕಾರ ಒಂದೊಂದು MP ಸೀಟ್ ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾಳೆ ಭವಿಷ್ಯ ಏನಾಗತ್ತೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ. ಮಿತ್ರ ಪಕ್ಷಗಳನ್ನ 100ಕ್ಕೆ 100ರಷ್ಟು ನಂಬೋಕ್ಕೂ ಆಗಲ್ಲ. ಹಾಗಾಗಿ ಒಂದೊಂದು ಪ್ಲಸ್ ಆದಂಗೂ ಕೂಡ ದೊಡ್ಡ ಮಟ್ಟದ ಅನುಕೂಲನೇ. ಈಗ 7 ಎಂಪಿಗಳಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೆಳವಣಿಗೆ ಆಗೋ ಸುಳಿವು ಸಿಗ್ತಾ ಇದೆ. ಅದು ಕೂಡ UPಯಿಂದ ಬರ್ತಾ ಇರುವ ಸುದ್ದಿ. ಎಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಆಘಾತ ಎದುರಾಯಿತು, ಊಹೆ ಮಾಡಿಕೊಳ್ಳದಂಥ ಫಲಿತಾಂಶ ಬಂತೋ, ಅದೇ UPಯಿಂದ ಒಂದು ಚಾನ್ಸ್ ಇದೆ ಅನ್ನುವ ಸುದ್ದಿ ಬರ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ 7 ಎಂಪಿಗಳು ಡಿಸ್ಕ್ವಾಲಿಫೈ ಆಗುವಂಥ ಚಾನ್ಸ್ ಇದೆ. ಈಗ ಆಲ್ರೆಡಿ ಆಗಿಲ್ಲ, ಬಟ್ ದಟ್ಟ ಸಾಧ್ಯತೆಗಳಿವೆ. INDIA ಬ್ಲಾಕ್ಗೆ ಸಂಬಂಧಪಟ್ಟಂತೆ 5 SP-ಯಿಂದ 37 ಗೆದ್ದಿದೆ SP. ಯಾರು ಅಂದ್ಕೊಂಡಿರಲಿಲ್ಲ, ಯಾವ ಎಕ್ಸಿಟ್ ಪೋಲ್ ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ. ಅಂಥದ್ದೊಂದು ಫಲಿತಾಂಶ ಅಖಿಲೇಶ್ ಯಾದವ್ ಮ್ಯಾಜಿಕ್ ಮಾಡಿಬಿಟ್ರು. ಈ ರಿಸಲ್ಟ್ ಅನ್ನೇ ತಲೆ ಕೆಳಗೆ ಮಾಡಿದಂಥ ಪ್ಲೇಯರ್ ಅಂದ್ರೂ ತಪ್ಪಿಲ್ಲ. ಈ ಎಲೆಕ್ಷನಲ್ಲಿ 37 ಸೀಟ್ ಗೆದ್ದಿದ್ದಾರೆ. ಅದರಲ್ಲಿ 5 ಸೀಟು SP-ಗೆ ಲೆಸ್ ಆಗೋದೊಂದು ದೊಡ್ಡ ಚಾನ್ಸ್ ಇದೆ. ಕಾಂಗ್ರೆಸ್ಸು ಮತ್ತು ಇನ್ನೊಬ್ರು ಸಣ್ಣ ಪಕ್ಷಕ್ಕೆ ಸಂಬಂಧಪಟ್ಟವರು, ಒಟ್ಟು 7 ಜನ ಎಂಪಿಗಳು. ಏನಾಗಿದೆ ಹಾಗಾದ್ರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಗ್ಯಾಂಗ್ಸ್ಟರ್ ಆಕ್ಟ್ ಅಡಿಯಲ್ಲಿ ಫಿಟ್ ಆದವರಿದ್ದಾರೆ, ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸ್ತಿದ್ದಾರೆ, ಮರ್ಡರ್ ಇಂದ ಹಿಡಿದು ಬೇರೆ ಬೇರೆ ಗಂಭೀರ ಸ್ವರೂಪದ ಕೇಸ್ಗಳನ್ನು ಎದುರಿಸ್ತಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಡಿಸ್ಕ್ವಾಲಿಫೈ ಆಗಬಹುದು ಅನ್ನೋವಷ್ಟು ಕೇಸ್ಗಳನ್ನು ಎದುರಿಸ್ತಾ ಇರೋರಿದ್ದಾರೆ. ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರು, ಎಲ್ಲಿಂದ ಗೆದ್ದವರು, ಅದನ್ನು 1 by 1 ನೋಡ್ತಾ ಹೋಗೋಣ. ಅಫ್ಜಲ್ ಅನ್ಸಾರಿ ಪ್ರಮುಖವಾಗಿ SP MP ಆಲ್ರೆಡಿ ಒಂದ್ಸಲ ಕಳೆದ ಅವಧಿಯಲ್ಲಿ 2019ರಲ್ಲೂ ಗೆದ್ದಿದ್ರು, ಡಿಸ್ಕ್ವಾಲಿಫೈ ಆಗಿದ್ರು. 2005ರ ಬಿಜೆಪಿ MLA ಒಬ್ಬರ ಮರ್ಡರ್ ಸಂಬಂಧಪಟ್ಟಂತೆ ಗ್ಯಾಂಗ್ಸ್ಟರ್ ಆಕ್ಟ್ ಅಡಿಯಲ್ಲೂ ಇವರು ಕೇಸನ್ನು ಎದುರಿಸ್ತಾ ಇದ್ದಾರೆ. ಸುಮಾರು ಬೇರೆ ಬೇರೆ ಪ್ರಕರಣಗಳಿವೆ. ಇವ್ರಿಗೆ 4 ವರ್ಷಗಳ ಶಿಕ್ಷೆಯಾಗಿತ್ತು. ಆದರೆ ಸುಪ್ರೀಂ ಕೋರ್ಟಿಂದ ಸ್ಟೇ ಸಿಕ್ಕಿಬಿಡ್ತು. ಹಾಗಾಗಿ ಅವರು ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡೋಕಾಯ್ತು. ಜಸ್ಟ್ ಮಿಸ್ ಆಯಿತು. ಈಗ ಮತ್ತೆ ಜುಲೈಯಲ್ಲಿ, ಸಮರ್ ವೆಕೇಶನ್ ಬಳಿಕ ಜುಲೈಯಲ್ಲಿ ಕೋರ್ಟ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಈ ಕೇಸನ್ನು ಕೈಗೆತ್ತಿಕೊಳ್ಳಿದೆ. ಅಕಸ್ಮಾತ್ ಹಿಂದಿನ ಕೋರ್ಟ್ ಕೊಟ್ಟಿದ್ದ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ 1 ತಿಂಗಳ ಒಳಗಾಗೇನೆ ಅಫ್ಜಲ್ ಅನ್ಸಾರಿ ಡಿಸ್ಕ್ವಾಲಿಫಿಕೇಶನ್ ಫಿಕ್ಸ್. ದಟ್ಟ ಸಾಧ್ಯತೆಗಳಿವೆ, ಅಷ್ಟು ಗಂಭೀರ ಸ್ವರೂಪದ ಕೇಸ್ ಆಗಿರೋದ್ರಿಂದ. ಇನ್ನು ಧರ್ಮೇಂದ್ರ ಯಾದವ್ SP ಅಜಂಗರ್ MP, ಇವರು ಅಫ್ಜಲ್ ಅನ್ಸಾರಿ ಗೆದ್ದಿರೋದು ಗಾಜಿಪುರದಿಂದ, ಇವರು ಧರ್ಮೇಂದ್ರ ಯಾದವ್ ಗೆದ್ದಿರೋದು ಅಜಂಗರ್ರಿಂದ. ಇವರು ಕೂಡ 4 ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸ್ತಾ ಇದ್ದಾರೆ. ದಟ್ಟ ಸಾಧ್ಯತೆಗಳಿವೆ. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗುವಂಥ ಅವಕಾಶಗಳಿರುವ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೂ ಡಿಸ್ಕ್ವಾಲಿಫಿಕೇಶನ್ ಆತಂಕ ಇದೆ. ಇನ್ನು ಬಾಬು ಸಿಂಗ್ ಕುಶ್ವಾಹಾ ಜಾನ್ಪುರ್ SP MP ಆಗಿದ್ದಾರೆ. ಇವರು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ NRHM ಸ್ಕ್ಯಾಮ್ 1-2 ಕೋಟಿದಲ್ಲ, 1000 ಕೋಟಿಯ ಬಹುದೊಡ್ಡ ಹಗರಣವೊಂದನ್ನು, ಅದರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. 2007-2012ರ ಅವಧಿದು ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವಂತ ಸಾಧ್ಯತೆ ದಟ್ಟವಾಗಿದ್ದು, 1-2 8 ಚಾರ್ಜಸ್ ಇವೆ ಇವ್ರ ವಿರುದ್ಧ. ಹಾಗಾಗಿ ಬಹಳ ಹತ್ತಿರದಲ್ಲೇ ಡಿಸ್ಕ್ವಾಲಿಫಿಕೇಶನ್ ಆಗಬಹುದಾದ ಸಾಧ್ಯತೆ ಇದೆ. ಅಂದ್ರೆ ಅವ್ರಿಗೆ ಅಷ್ಟು ಪ್ರಮಾಣದ ಶಿಕ್ಷೆ ಆದರೆ. ರಾಮ್ಲಾಲ್ ನಿಷಾದ್ ಇವರು 8 ಪ್ರಕರಣಗಳನ್ನು ಎದುರಿಸ್ತಾ ಇರುವ SP-ಯಿಂದ ಗೆದ್ದಿರುವ ಸುಲ್ತಾನ್ಪುರ MP. ವೀರೇಂದ್ರ ಸಿಂಗ್ ಚಾಂದೌಲಿಯಿಂದ ಗೆದ್ದಿರುವಂತಹ SP MP. ಇವರು ಗಲಭೆ ಮತ್ತು ಶಸ್ತ್ರಾಸ್ತ್ರಗಳು, ಮಾರಕ ಅಸ್ತ್ರಗಳನ್ನೆಲ್ಲ ಬಳಸಿರುವಂತಹ ಕೇಸಲ್ಲಿ ಫಿಟ್ ಆಗಿದ್ದಾರೆ, ಎದುರಿಸ್ತಾ ಇದ್ದಾರೆ. ಆ ಕೇಸ್ ನಡೀತಾ ಇದೆ. ಇಮ್ರಾನ್ ಮಸೂದ್ ಕಾಂಗ್ರೆಸ್ನ MP, ಇವರು ಸಹಾರನ್ಪುರದಿಂದ ಆಯ್ಕೆಯಾಗಿರೋರು. 8 ಪ್ರಕರಣಗಳಿವೆ ಇವರ ವಿರುದ್ಧ. ಇನ್ನೊಬ್ರು 2 ಕೂಟಕ್ಕೆ ಸೇರಿದವರಲ್ಲ, ಚಂದ್ರಶೇಖರ್ ಆಜಾದ್
ಸಮಾಜ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಒಬ್ಬರು ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ಒಟ್ಟು 7 ಜನ ಸಂಸದರು ಯಾವುದೇ ಸಂದರ್ಭದಲ್ಲಿ UPಯ ಈ MP ಗಳಿಗೆ ಡಿಸ್ಕ್ವಾಲಿಫಿಕೇಶನ್ ಆತಂಕ ಎದುರಾಗಬಹುದು, ಅಂಥದ್ದೊಂದು ದೊಡ್ಡ ಸಮಸ್ಯೆ ಬಂದೊದಗಬಹುದು. ಡಿಸ್ಕ್ವಾಲಿಫಿಕೇಶನ್ ಆದರೆ ಬೈ ಎಲೆಕ್ಷನ್ ಆಗುತ್ತೆ, ಬೈ ಎಲೆಕ್ಷನ್ ಆದರೆ BJPಗೆ ಪ್ಲಸ್ ಆಗುತ್ತೆ ಎನ್ನುವ ರಿಪೋರ್ಟ್ ಈಗ ಕಮಲ ಪಡೆಗೆ ಒಂದು ಆಶಾದಾಯಕ ಬೆಳವಣಿಗೆ ಅಂದರೂ ಅಚ್ಚರಿ ಇಲ್ಲ. ಯಾಕಂದರೆ ಈ ರಿಸಲ್ಟ್ನ ಬಳಿಕ BJP ಬೆಂಬಲಿಸಿದವರು ಕೆಲವರು ವೋಟ್ ಹಾಕದೆ 1% ವೋಟ್ನಲ್ಲಿ 63 ಸೀಟ್ಸ್ ಕಳ್ಕೊಂಡಿದೆ BJP ಅನ್ನುವಂಥ ಬಹಳ ದೊಡ್ಡ ಹುಬ್ಬೇರಿಸುವಂಥ ಒಂದು ರಿಪೋರ್ಟ್ ಇದೆ. 1% ಎಕ್ಸ್ಟ್ರಾ ವೋಟ್ ಆಗಿದ್ರೆ ಅದು BJPಗೆ 63 ಸೀಟ್ಸನ್ನು ಪ್ಲಸ್ ಮಾಡಿಸ್ಕೊಡ್ತಿತ್ತು ಸುಮಾರು ರಾಜ್ಯಗಳಲ್ಲಿ ಅಂತ. ಸೊ ಆ 1% ವೋಟ್ ಮಾಡಿದವರಿದ್ದಾರಲ್ಲ ಅವರು ಕೈ ಹಿಸ್ಕಿಕೊಳ್ತಿರಬಹುದು, BJPಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಕತ್ತಿ ಮೇಲೆ ನಡೆಯೋಂಗಾಗಿ ಹೋಯ್ತಲ್ಲ ಅಂತ ಅನುಕಂಪ ಸೃಷ್ಟಿಯಾಗಿರುತ್ತೆ UPಯಲ್ಲಿ ಇಂಥದ್ದೊಂದು ಅನಿರೀಕ್ಷಿತ ಫಲಿತಾಂಶದಿಂದ. ಹಾಗಾಗಿ ಬೈ ಎಲೆಕ್ಷನ್ ಆದರೆ ನಮಗೆ ಪ್ಲಸ್ ಆಗತ್ತೆ ಅನ್ನೋ ನಿರೀಕ್ಷೆ ಅಂತೂ ಇದ್ದೇ ಇದೆ. ಈ ರೀತಿ ಡಿಸ್ಕ್ವಾಲಿಫಿಕೇಶನ್ ತೂಗುಗತ್ತಿ ಇರೋದ್ರಿಂದ BJPಗೆ ಒಂದು ಚಾನ್ಸ್ ಇದೆ. ಮತ್ತು ಸಾಮಾನ್ಯವಾಗಿ ಬೈ ಎಲೆಕ್ಷನ್ಗಳು ಆಡಳಿತ ಪಕ್ಷದ ಪರವಾಗತ್ತೆ ಅನ್ನೋ ಕಾರಣಕ್ಕೆ ತಮಗೊಂದಿಷ್ಟು ಸೀಟ್ಸ್ ಆ್ಯಡ್ ಆಗೋದಕ್ಕೆ ಅವಕಾಶ ಅಂತೂ ಇದೆ, ಕಾಣಿಸ್ತಾ ಇದೆ. ಬಟ್ ಅದು ಯಾವಾಗ ಅನ್ನೋದನ್ನು ಹೇಳೋದಕ್ಕಾಗಲ್ಲ. ರಾಜಕಾರಣಿಗಳಿಗೆ ಕೇಸು ಕೋರ್ಟು ಕಾಮನ್ನು. BJPಯಲ್ಲೂ ಇದ್ದಾರೆ ಬೇಕಾದಷ್ಟು ಆರೋಪಗಳನ್ನು ಎದುರಿಸ್ತಾ ಇರೋರು, ಕೇಸ್ ಎದುರಿಸ್ತಾ ಇರೋರು. ಆದರೆ 2 ವರ್ಷಗಳಿಗಿಂತ ಅಧಿಕ ಶಿಕ್ಷೆಯಾಗಬಲ್ಲ ಗಂಭೀರ ಸ್ವರೂಪದ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿರೋರು ಡಿಸ್ಕ್ವಾಲಿಫಿಕೇಶನ್ ಆಗುವಂಥ ದಟ್ಟ ಸಾಧ್ಯತೆ ಎಲ್ಲೆಲ್ಲಿದೆಯೋ ಅದನ್ನು ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರೆ ಇದೇ ತೂಗುಗತ್ತಿ NDAಗೆ ಆತಂಕ ಇರ್ತಾ ಇತ್ತು, ಒಂದು ಸೀಟ್ ಕಳ್ಕೊಳ್ಳಬಹುದಾದಂಥ ಆತಂಕ ಇರ್ತಾ ಇತ್ತು. ಅಂತಹ ಕೇಸ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದು ಕೂಡ UPಯಲ್ಲೇ 7. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.